ಇತ್ತೀಚೆಗೆ ಕಳೆದ 3-4 ದಿವಸದಿಂದ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರಿನ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ. ಆ ವಿಚಾರದಲ್ಲಿ ಈಗ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡರುಗಳು ವ್ಯವಸ್ಥಿತವಾಗಿ ತಾಲೂಕಿನಲ್ಲಿ JDS ಹಾಗೂ BJP ಕುಣಿಗಲ್ ತಾಲೂಕಿಗೆ ನೀರಾವರಿ ವಿಚಾರದಲ್ಲಿ ವಿರೋಧ ಮಾಡ್ತಾಯಿದೆ, ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ ತರೋ ವಿಚಾರದಲ್ಲಿ ವಿರೋಧ ಮಾಡ್ತಾಯಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾಯಿದ್ದಾರೆ. ನಾನು ಮೊದಲನೇದಾಗಿ ತಾಲೂಕಿನ ನನ್ನ ಎಲ್ಲ ಜನತೆಗೆ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಮುಖಂಡರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲವಾರು ಬಾರಿ ನಾವು ಹೇಳಿದ್ವಿ ಕಾಂಗ್ರೆಸ್ ಮುಖಂಡರುಗಳಿಗೆ, ನಮ್ಮ ಉದ್ದೇಶ ನಾವು ಲಿಂಕ್ ಕೆನಾಲ್ ಪರವಾಗಿದ್ದೀವಿ. ಲಿಂಕ್ ಕೆನಾಲು ಕುಣಿಗಲ್ ತಾಲೂಕಿಗೆ ಸೀಮಿತವಾಗಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕುಣಿಗಲ್ ತಾಲೂಕಿನ ನೀರನ್ನು ಮಾಗಡಿಗೆ ತೊಗೊಂಡೋಗಿ ಲಿಂಕ್ ಕೆನಾಲ್ ಮುಖಾಂತರ ಮಾಗಡಿಗೆ ತೊಗೊಂಡೋಗಿ ಏನು ದುರುದ್ದೇಶ ನೀವು ಇಟ್ಕೊಂಡಿದ್ದೀರಾ, ಇದ್ರ ವಿರುದ್ಧವಾಗಿ JDS ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಈಗ ಆಲ್ರೆಡಿ ಅಧಿಕಾರಿಗಳು KDP ಸಭೆಯಲ್ಲಿ ಹೇಳಿದ್ದಾರೆ, ಹಲವಾರು ಸಭೆಯಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ, ಎಸ್ಟಿಮೇಟ್ ಕಾಪಿಲಿದೆ. ಮಾಗಡಿ ತಾಲೂಕಿಗೆ ಶ್ರೀರಂಗ ಏತ ನೀರಾವರಿ ಯೋಜನೆಯಲ್ಲಿ ಯಾವುದೇ ರೀತಿ ಹೊಸ ಅಲೋಕೇಶನ್ನ ಟ್ರಿಬ್ಯುನಲಿಂದ ಮಾಡಿಸ್ಕೊಂಬಂದಿಲ್ಲ. ಇವರು ಅಧಿಕಾರಿಗಳು, ಹೇಮಾವತಿ ಇಲಾಖೆ ಅಧಿಕಾರಿಗಳು KDP ಸಭೆಯೇ ಘೋಷಣೆ ಮಾಡಿದ್ದಾರೆ, ಕುಣಿಗಲ್ ತಾಲೂಕಿಗಾಗಿರೋ ಅಲೋಕೇಶನ್ ನೀರಲ್ಲೇ ಮಾಗಡಿಗೆ ಕೊಡ್ತಾಯಿದ್ದೀವಿ ನಾವು ಅಂತ ಹೇಳಿದ್ದಾರೆ. ದಯಮಾಡಿ ನಿಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ DK ಶಿವಕುಮಾರ್ ಅವ್ರನ್ನೋ, ಡಾಕ್ಟರ್ ರಂಗನಾಥ್ ಅವ್ರನ್ನೋ, ಮಾಜಿ ಸಂಸದರು DK ಸುರೇಶ್ ಅವ್ರನ್ನ ಮೆಚ್ಚಿಸಲಿಕ್ಕೋಸ್ಕರ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ವ್ಯವಸ್ಥಿತವಾಗಿ JDS ಹಾಗೂ BJP ವಿರುದ್ಧವಾಗಿ ಒಂದು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ. ದಯಮಾಡಿ ನಾನು ಕಾಂಗ್ರೆಸ್ ಮುಖಂಡರಲ್ಲಿ ಹೇಳುವಂಥದ್ದು, ನಾವು ನಿಮ್ಮ ಜೊತೆ ಲಿಂಕ್ ಕೆನಾಲ್ ಪರವಾಗಿ ನಿಮ್ಮ ಜೊತೆ ನಿಂತ್ಕೋತೀವಿ. ಆದರೆ ನಮ್ಮದು ಕಂಡೀಷನ್ ಇದೆ, ಲಿಂಕ್ ಕೆನಾಲು D26ಗೆ ಕನೆಕ್ಟ್ ಆಗಬೇಕು. ಕುಣಿಗಲ್ ದೊಡ್ಡಕೆರೆಗೆ ನೀವೇನು ಶಾಶ್ವತವಾಗಿ ಕುಣಿಗಲ್ ಎಂಟೈರ್ ಕುಣಿಗಲ್ ದೊಡ್ಡಕೆರೆ ನೀರನ್ನು ಕುಡಿಯೋ ನೀರಿಗೆ ಅಲೋಕೇಶನ್ ಮಾಡಿದ್ದಾರೆ, ಅದು ರದ್ದಾಗಬೇಕು. ಕುಣಿಗಲ್ ಪಟ್ಟಣದ ಜನತೆಗೆ ಕುಡಿಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆಯನ್ನು ಕುಣಿಗಲ್ಗೆ ಕೆರೆಗೆ ಅಲೋಕೇಶನ್ ರಿಸರ್ವ್ ಮಾಡಿಸಿ, ಮಿಕ್ಕಿದ ನೀರನ್ನು ಕುಣಿಗಲ್ನ ಅಚ್ಚುಕಟ್ಟು ಕೊಡಲಿಕ್ಕೆ ಹೊಸ ಒಂದು ಕಾರ್ಯಕ್ರಮಗಳಾಗಬೇಕು. ಸರ್ಕಾರದಲ್ಲಿ ಅನುಮೋದನೆ ಆಗಬೇಕು. ಅದು ಎರಡನೇದು, ನಮ್ಮಲ್ಲಿ ಸುಮಾರು 20-25 ನೆನೆಗುದಿಗೆ ಬಿದ್ದಿದೆ. ಮೂಲ ಯೋಜನೆ ಪ್ರಕಾರ ಕುಣಿಗಲ್ಗೆ 240 ಕಿಲೋಮೀಟರ್ವರೆಗೂ ನೀರು ಹರಿಬೇಕು. ಇಂದಿನ ಸರ್ಕಾರಗಳು, ಇಂದಿನ ಶಾಸಕರುಗಳು ಏನಿವತ್ತು 193ನೇ ಕಿಲೋಮೀಟರ್ಗೂ ಕೆನಾಲ್ಗಳನ್ನ ಮಾಡ್ತಂದು ನಿಲ್ಲಿಸಿದ್ರು. ಇವತ್ತು 193ನೇ ಕಿಲೋಮೀಟ್ರಿಂದ 240ನೇ ಕಿಲೋಮೀಟರ್ಗೆ ಕಾಮಗಾರಿ ಪರಿಪೂರ್ಣ ಆಗಿಲ್ಲ, ಮೂಲ ಯೋಜನೆ ಅನುಮೋದನೆ ಆಗಿರೋ ಪ್ರಕಾರ. ಇವತ್ತು ಭಾಳಷ್ಟು ಜನ ಇಂದಿನ ಶಾಸಕರು ಏನು ಮಾಡಿದ್ರು ಅಂತ ಕೇಳ್ತಾರೆ. ಇಂದಿನ ಶಾಸಕರು ಕೆನಾಲ್ಗಳು ಮಾಡ್ತಿರೋದಕ್ಕೆ ಇವತ್ತು ನಿಮ್ಮ ಶಾಸಕ ನೀರು ಬಿಡ್ತಾ ಇರೋದು. ನೀವೇನು ಹೊಸದಾಗಿ ಕೆನಾಲ್ಗಳು ಮಾಡ್ಕೊಂಡ್ಬಂದು ತಾಲೂಕಿಗೆ ನೀರು ಹರಿಸ್ತಾ ಇಲ್ಲ. ನೀವು ದಯಮಾಡಿ ನಿಮಗೇನಾರ ಬದ್ಧತೆ ಇದ್ದರೆ ನಿಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಮಾಗಡಿಲಿ ನಿಮ್ಮ DK ಸುರೇಶ್ ಹಿಂದೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನೀವು ಕೊಟ್ಟ ಹೇಳಿಕೆನೇ ಇವತ್ತು ಕುಣಿಗಲ್ ತಾಲೂಕಿನ ನೀರನ್ನು ಮಾಡಿ ಅಲೋಕೇಶನ್ ಮಾಡಿಸಿರುವಂಥದ್ದು. ನಾಚಿಕೆ ಆಗಬೇಕು ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳಿಗೆ. ಇಷ್ಟಾದರೂ ಕೂಡ ನೀರಾವರಿ ವಿಚಾರದಲ್ಲಿ ನೀವು ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ನಿಮ್ಮ ಏನೇ ಮಾಡಿದ್ರು ನಮ್ಮ DK ಶಿವಕುಮಾರ್ ಸರಿ ನಮ್ಮ ಮಟ್ಟಕ್ಕೆ ನೀವು ರಾಜಕಾರಣ ಮಾಡ್ತಿರೋದು ನೋಡಿದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ DK ಶಿವಕುಮಾರ್ ಅವರ ರಾಜಕೀಯ ತೆವಲನ್ನು ತೀರಿಸಲಿಕ್ಕೋಸ್ಕರ ಕಾಂಗ್ರೆಸ್ನವರು ಇವತ್ತು ಕುಣಿಗಲ್ ತಾಲೂಕಿನ ನೀರಾವರಿ ವಿಚಾರನ ತೊಗೊಂಡೋಗಿ ಹಡ ಇಡ್ತಾ ಇದ್ದಾರೆ ಮಾಗಡಿ ತಾಲೂಕಿಗೆ. ನಾನು ಮಾಗಡಿ ತಾಲೂಕಿಗೆ ನೀರು ಕೊಡೋದು ಬೇಡ ಅಂತ ಹೇಳಲಿಕ್ಕೆ ಹೋಗಲ್ಲ. ನಾನು ನಮ್ಮ ಹೋರಾಟ, ನಮ್ಮ ಕಂಟೆನ್ಷನು ಮೊದಲು ಕುಣಿಗಲ್ ತಾಲೂಕಿಗಾಗಿರೋ 3.3 TMC ನೀರನ್ನು ನಾವು ಉಪಯೋಗಿಸ್ಕೋಬೇಕು. ಅದಕ್ಕೆ ಪರಿಪೂರ್ಣವಾದ ಎಲ್ಲ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಬೇಕು. ಅದಾದಮೇಲೆ ಎಕ್ಸೆಸ್ ಆಫ್ ಏನಾದ್ರು ನೀರಿದ್ದರೆ ನೀವು ಮಾಗಡಿಗಾರ ತೊಗೊಂಡೋಗಿ, ಕನಕಪುರದಾರ ತೊಗೊಂಡೋಗಿ, ದೊಡ್ಡಹಳ್ಳಿಗಾರ ತೊಗೊಂಡು ನಮ್ಮದು ಅಭ್ಯಂತರ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ನೀವೇನು ಇವತ್ತು ಕುಣಿಗಲ್ ತಾಲೂಕಿನ ನೀರನ್ನ ಮಾಡಿ ಅಲೋಕೇಶನ್ ಮಾಡಿದ್ರೆ ಅದು ರದ್ದಾಗಬೇಕು. ಇದೇನಾರ ಮಾಡಲಿಲ್ಲ ಅಂತ ಅಂದರೆ ನಾವು ತಾಲೂಕು JDS ಆಗಿರ್ಬೋದು, BJP ಆಗಿರ್ಬೋದು, ಬಟ್ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿಸ್ಕೊಂಡು ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು ಸರ್? ಈಗ ಯೋಜನೆ ತಾಲೂಕಿಗೆ ಆಗ್ತಾ ಇರೋದು ಯೋಜನೆ ಇದು ಮೊದಲು ಸ್ಟಾರ್ಟಿಂಗಲ್ಲಿ ರಂಗನಾಥ್ ಅವರು ಹೇಳಿದ್ದು ಕುಣಿಗಲ್ಗೆ ಮಾತ್ರ ಸೀಮಿತ ಅಂತ ಹೇಳಿದರು. ಆದರೆ ಎಸ್ಟಿಮೇಟ್ ಕಾಪಿ ತೆಗೆಸಿ ನೋಡಿದಂಥ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ನೀರನ್ನೇ ಮಾಗಡಿಗೆ ಅಲೋಕೇಶನ್ ಮಾಡಿದ್ದಾರೆ. ಈಗ ಆಲ್ರೆಡಿ ಲಿಂಕ್ ಕೆನಾಲ್ ಮುಖಾಂತರ ಎಲ್ಲಿ ನಮ್ಮ ಬಿದ್ನಿಗೆರೆಯಿಂದ ಪಂಪ್ ಹೌಸ್ 3 HP ಕೆಪಾಸಿಟಿ ಪಂಪ್ ಹೌಸ್ ಇಟ್ಟು ಅಲ್ಲಿಂದ ಮಾಗಡಿಗೆ ನೀರು ಹರಿಸೋ ಯೋಜನೆ ಮಾಡ್ತಾಯಿದ್ದಾರೆ. ಇವರು ವ್ಯವಸ್ಥಿತವಾಗಿ ಒಳಸಂಚು ಮಾಡಿ ನೀರನ್ನು ತೊಗೊಂಡು ಹೋಗಲಿಕ್ಕೆ ಮಾಗಡಿ, ಅದು ನಮ್ಮ ವಿರೋಧ ಇದೆ. ಹಾಗಾಗಿ ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ ಯೋಜನೆ ಬರೋಕ್ಕೆ ನಿಮ್ಮ ವಿರೋಧ ಇಲ್ಲ, ಮಾಗಡಿ ತಾಲೂಕು ತಗೊಂಡೋಗಿ ನಿಮ್ಮ ವಿರೋಧ ಇಲ್ಲ. ಯಾವುದೇ ಕಾರಣಕ್ಕೂ ಕುಣಿಗಲ್ಗೆ ಲಿಂಕ್ ಕೆನಾಲು, ಅದು ಲಿಂಕ್ ಕೆನಾಲ್ ಕುಣಿಗೇನು D26ಗೆ ಕನೆಕ್ಟ್ ಆಗಬೇಕು. ಯಾಕೆಂದರೆ ಕುಣಿಗಲ್ ತಾಲೂಕಿನ ಅತಿ ಅಚ್ಚುಕಟ್ಟು ಕವರ್ ಆಗುವಂಥದ್ದು D26ಅಲ್ಲಿ. D26 ಕವರ್ ಆದರೆ ನೇರವಾಗಿ D26 ಮುಂಭಾಗ ಕುಣಿಗಲ್ ದೊಡ್ಡಕೆರೆಗೆ ನೀರು ಬರೋವಂಥದ್ದು. ನಾವು ಮುಂದೆ ಹುಲಿದುರ್ಗಕ್ಕೆ ನೀರು ತೊಗೊಂಡು ಹೋಗ್ಬೋದು. ಇದು ನಮ್ಮ ಬೇಡಿಕೆ.